ಗುರುಜಿ, ನಾನು ತಿಳಿಸ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲಿ ಮಂಡಿ ನೋವು ಅನ್ನೋದು ಒಂದು ರೀತಿ ಸಾಮಾನ್ಯವಾಗಿ ಹೋಗ್ಬಿಟ್ಟಿದೆ. ಎಲ್ಲರಲ್ಲಿಯೂ ಕೂಡ ಮಂಡಿ ನೋವು ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಈ ಮಂಡಿ ನೋವಿಗೂ ಗ್ರಹಗತಿಗಳಿಗೂ ಏನಾದರೂ ಸಂಬಂಧ ಇದೆಯಾ, ಹೇಗೆ ಅಂತ ಹೇಳಿ? ಹೌದಮ್ಮ, ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಯಾಕೆ ಗೊತ್ತಾ, ಸಾಮಾನ್ಯವಾಗಿ ತುಂಬ ದಿನಗಳು, ತುಂಬ ಕಷ್ಟದ ದಿನಗಳನ್ನು ದೂಡ್ತಾ ಇರೋವಂಥದ್ದು ಈ ಮಂಡಿ ನೋವಿನ ಸಮಸ್ಯೆ ಬಂದಂಥವರು. ಯಾಕೆ ಗೊತ್ತಾ, ನನಗೆ ಕೆಲವೊಂದಷ್ಟು ಡಾಕ್ಟರ್ಗಳು ತುಂಬ ಪರಿಚಯ ಇದ್ದಾರೆ. ಅವ್ರು ಹೇಳೋ ಪ್ರಕಾರ ಏನು ಗೊತ್ತಾ, ಮಂಡಿ ನೋವು ಕಾಣಿಸ್ಕೊಂಡ್ರೆ 6-7 ತಿಂಗಳು 8 ತಿಂಗಳುಗಳ ಕಾಲ ಮಾತ್ರೆಗಳನ್ನು ತಗೊಂಡು ಅದನ್ನು ಆ ಕಷ್ಟ ಅನುಭವಿಸಿದವ್ರಿಗೆ ಗೊತ್ತು ಗುರೂಜಿ. ಎಷ್ಟೋ ಜನ ಬರ್ತಾರೆ, ಅಳ್ತಾರೆ, ಆ ಥರದ್ದೆಲ್ಲ ಸಮಸ್ಯೆ ಆಗ್ತಾ ಇರುತ್ತೆ, ತುಂಬ ಕಷ್ಟ ಇರುತ್ತೆ. ಅದಕ್ಕೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಾನಸಿಕತೆಯನ್ನು ಗಟ್ಟಿ ಮಾಡ್ಕೊಳ್ಳೋದಕ್ಕೋಸ್ಕರ, ಯಾಕೆ ಅಂದರೆ ಮಂಡಿ ನೋವನ್ನು ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಮಂಡಿ ನೋವನ್ನು ಕಡಿಮೆ ಮಾಡ್ಕೊಳ್ಳೋವಂಥದ್ದು ಹೆಂಗೆ, ಮಂಡಿ ನೋವು ಯಾವ ಗ್ರಹಗಳ ಸಂಯೋಗದಿಂದ ಬರುತ್ತೆ ಅನ್ನೋವಂಥದ್ದನ್ನು ಜನಕ್ಕೆ ತಿಳಿಸ್ಕೊಟ್ರೆ ಅವರು ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ಅನ್ನೋವಂಥದ್ದನ್ನು ನಿನ್ನೆ ನಾವು ಡಾಕ್ಟರ್ಗಳ ಜೊತೆ ಮಾತನಾಡ್ತಾ ಇದ್ದಾಗ ಈ ವಿಚಾರ ಬಂತಮ್ಮ. ಯಾಕೆ ಗೊತ್ತಾ, ಮಂಡಿ ನೋವು ಸಾಮಾನ್ಯವಾಗಿ ಹಿಂಗೆ ಬಂದು ಹಂಗೆ ಹೋಗೋ ಥರ ಜ್ವರದ ಸಮಸ್ಯೆ ಥರದ ಅಲ್ಲ. ಅದು ದೀರ್ಘವಾಗಿ ಬಾಧಿಸುವಂತಹ ಕೆಲಸ ಅದನ್ನು ಮಾಡುತ್ತೆ ಮಂಡಿ ನೋವು. ಹಾಗಾಗಿ ಗ್ರಹಗಳಿಗೂ ಮಂಡಿ ನೋವಿಗೂ ಏನು ಸಂಬಂಧ ಇದೆ ಗುರೂಜಿ, ಅದಕ್ಕೂ ಇದು ಅಂದರೆ ಖಂಡಿತವಾಗ್ಲೂ ಇದೆ ರೀ. ಜಾತಕದಲ್ಲಿ ಯಾವ ಗ್ರಹ ಸಂಯೋಗ ಇದ್ದವರು ಮಂಡಿ ನೋವಿಗೆ ಒಳಪಡುತ್ತಾರೆ ಅನ್ನೋವಂಥದ್ದನ್ನು ಋಷಿ ಮುನಿಗಳು ಬರೆದಿದ್ದಾರೆ. ಹಂಗೆ ಬರೆದಿದ್ದಾಗ ಅದನ್ನು ಉಪಯೋಗಿಸ್ಕೋಬೋದಲ್ವಮ್ಮ. ನೋಡ್ತಾ ಹೋಗೋಣ, ಜಾತಕವನ್ನು ಹೆಂಗೆ ಪರಿಶೀಲನೆ ಮಾಡ್ಕೋಬಹುದು ಮತ್ತು ಗ್ರಹಗಳಿಗೂ ಮಂಡಿ ನೋವಿಗೂ ಸಂಬಂಧ ಏನು ಅನ್ನೋವಂಥದ್ದನ್ನು ಮಾತಾಡೋಣ. ನೋಡಿ, ಸೂರ್ಯಗ್ರಹ ಆರೋಗ್ಯಕ್ಕೆ ಕಾರಕ ಅಂತ ನಾನು ಸಂಚಿಕೆಗಳಲ್ಲಿ ತಿಳಿಸ್ತಾ ಬಂದಿರ್ತೀನಿ. ನಾಡಿ ಜ್ಯೋತಿಷ್ಯದ ವಿಶೇಷತೆ ಏನು ಗೊತ್ತಾ, ಮಂಡಿ ನೋವಿಗೆ ಯಾವ ಗ್ರಹ ಕಾರಣ ಅನ್ನೋಂಥದ್ದನ್ನು ಸ್ಪಷ್ಟವಾಗಿ ಬರೆದಿದ್ದಾರೆ. ನೋಡಿ, ಈ ಥರ ಹೊಟ್ಟೆಯ ಸಮಸ್ಯೆಗೆ ಬಂದಾಗ ಶುಕ್ರನನ್ನ ಜಾತಕದಲ್ಲಿ ಪರಿಶೀಲನೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಗುರುವಿನ ಬಲ ಅಥವಾ ಜಾತಕದಲ್ಲಿ ಗುರು ವಕ್ರಗತಿಯಲ್ಲಿ ಇರುವಂಥದ್ದು ಅಥವಾ ಗುರುವಿಗೆ ಕುಜನ ಸಂಯೋಗ ಜಾತಕದಲ್ಲಿದ್ದರೆ ಖಂಡಿತವಾಗಿಯೋ ಅಂಥವರಿಗೆ ಮಂಡಿ ನೋವು ಸಮಸ್ಯೆ ಬರುತ್ತದೆ ಅನ್ನುವಂಥದ್ದು ಜಾತಕದಲ್ಲಿ ಸ್ಪಷ್ಟವಾಗಿ ಋಷಿ ಮುನಿಗಳು ಬರೆದಿರುವಂಥ ಗ್ರಂಥಗಳನ್ನು, ಫಾರ್ಮುಲಾಗಳನ್ನು ಅಪ್ಲೈ ಮಾಡಿದಾಗ ಖಂಡಿತವಾಗ್ಲೂ ಗೊತ್ತಾಗತ್ತೆ ರೀ. ಈಗಿನ ಪರಿಸ್ಥಿತಿಯನ್ನು ನೋಡ್ತಾ ಹೋದರೆ ಯಾವ ರಾಶಿಯವರಿಗೆ ಅಥವಾ ಯಾವ ಜಾತಕಕ್ಕೆ ಈ ಸಂಯೋಗ ಇದೆ ಅನ್ನುವಂಥದ್ದನ್ನು ಮುಂದೆ ನೋಡ್ತಾ ಹೋಗೋಣಮ್ಮ.